ಅಲ್ಲ ನೀವು ಎಷ್ಟು ನೀವು ಹಳ್ಳಿ ಮಂದಿ ನೀವು ಕೆಲಸದೊಳಗೆ ನೆಗ್ಲೆಕ್ಟ್ ಮಾಡ್ತೀರಿ ಅಂತೇನ. ಶುಗರ್ ಅಂದರೆ ಏನ ಅಂತ ತಿಳ್ಕೊಂಬಿಟ್ಟಿರಿ. ಇನ್ನು ಭಾಳಷ್ಟು ಜನ ಅದು ಭಾಳ ಡೇಂಜರಸ್ ಐತ್ರಿ ಅದು ಕಾಯಿಲೆ. ಅರ್ಥ ಮಾಡ್ಕೊರಿ, ಅಂಟು ರೋಗ ಅಲ್ಲ ಕರೆ, ಆದ್ರೆ ಆ ಮನುಷ್ಯ ಬಂದವ ಭಾಳ ಹುಷಾರಿರ್ಬೇಕು. ನೀವು ಅದನ್ನು ಏನು ಶುಗರ ಬಂದದ್ದು ತಗೋ ಅಂತಂದ್ರೆ ಹೆಂಗದು? ಅದಕ್ಕೆ ಸಕ್ರೆ ತಿನ್ನಬಾರ್ದು ಅಂತ ಮೊದಲೇ ಹೇಳೈತಿ. ಮತ್ತು ನೀವು ಕ್ರಮೇಣ ನಿಮ್ಮ ಊಟದೊಳಗೆ ಸಕ್ರೆನೂ ಕೊಟ್ಟಿರಿ, ಅವರು ತಿಂದಾರ, ಶುಗರ್ ಜಾಸ್ತಿ ಆಗೈತಿ. ಈ ಪರಿ ಜಾಸ್ತಿ ಆಗಿ ನೋಡಿ ಇವತ್ತೇನಾತು. ಬೆಳಗ್ಗಿಂದ ಅವರು ನನಗೆ ಯಾಕೆ ಸುಸ್ತಾಗತೈತಿ, ತ್ರಾಸಾಗತೈತಿ, ವಾಂತಿ ಆಗತೈತಿ ಅಂತೆಲ್ಲ ಹೇಳ್ಯಾರ, ಹೌದಿಲ್ಲ? ನೀವು ಅವ್ರನ್ನ ಕೂಡಲೇ ದವಾಖಾನಿಗಾರ ಕರ್ಕೊಂಬರ್ಬೇಕಾ? ಪಟಕ್ನ ದವಾಖಾನಿಗೆ ತಂದಿದ್ರೆ ಏನಾರ ಒಂದು ಟ್ರೀಟ್ಮೆಂಟ್ ಕೊಡಕ್ಕೆ ಬರ್ತಿತ್ತು. ಇಲ್ಲೇ ಮನ್ಯಾಗ ಇಟ್ಕೊಂಡು ಯಾಕೆ ಸುಸ್ತಾಗತ್ತಂತ ತಡಿ ಒಟ್ಟು ನಿಂಬೆಹಣ್ಣಿನ ಶರ್ಬತ್ ಮಾಡಿಕೊಡ್ತೇನೆ ಅಂತೇಳಿ ಮತ್ತು ನಿಂಬೆಹಣ್ಣಿನ ಶರ್ಬತ್ ಮಾಡಿ ಕೊಟ್ಟಿರಲ್ಲ. ಏನು ಹೇಳ್ಬೇಕು ಇದಕ್ಕೆ? ಹಾರ್ಟ್ ಫೇಲ್ ಆಯ್ತು, ಶುಗರ್ ಜಾಸ್ತಿಯಾಗಿ. ಹೆಂಗೆ ನೀವು ಇವೆಲ್ಲ ಇನ್ನೂ ಯಾವಾಗ ನಿಮಗೆಲ್ಲ ನಾಲೆಡ್ಜ್ ಬರೋದು ಅಂತ? ಇಲ್ರಿ ಡಾಕ್ಟ್ರ, ಇದು ಹಿಂಗೆ ಆಕೈತೆ ಅಂತ ನನಗೂ ಗೊತ್ತಿಲ್ರಿ. ಏನು ನಮ್ದು ಕೆಲಸ ಅಲ್ಲಿ ನಾವು ಮಾಡ್ಕೊಳ್ಳೋರಿ, ಇವ್ರ ಮನ್ಯಾಗಿಂತ ಅದೊಂದು ಆಗೈತಂತ ಯಾರಿಗೆ ಗೊತ್ತ್ರಿ? ಬೆಳಗಿಂದ ಯಾಕೆ ಅವ್ವ ಅಂತೂ ಸುಸ್ತ ಅನ್ನತ್ತಿದ್ಲು ರೀ. ಅದಕ್ಕೆ ಯಾಕೆ ಬೇ ಏನಾಯ್ತು, ತ್ರಾಸ ಆಗತ್ತನ, ಒಟ್ಟು ಗ್ಲುಕೋಸರ ಪುಡಿ ನೀರು ಹಾಕೊಂಡು ಕುಡಿ, ಆರಾಮಾಕತಿ ಅಂದ್ವಿ. ಹ್ಞೂ ಅಂತೇಳಿ ಹಾಕೊಂಡು ಕುಡಿದ್ಲು. ಆಮೇಲೆ ಚಿಕ್ಕು ಹಣ್ಣು ತೊಗೊಂಬಂದಿದ್ದೆ ರೀ ನಿನ್ನೆ. ಹೊಲ್ದಾನ್ವ ಜಗ್ಗಾಗಿದ್ವು ತಂದಿದ್ದೆ. ಅವನ್ನೊಂದೆರಡು ತಿನ್ಲಿ ಮೈಯಾರಾಗತ್ತಕತಿ. ಚಿಕ್ಕು ಹಣ್ಣಿಗೆ ಚಲೋ ಅಲ್ರಿ, ಹಾಗಾಗಿ ಅದೊಟ್ಟು ಕೊಟ್ಟಿದ್ದೆ, ಅವನೊಸ್ ತಿಂದ್ಲು. ನಾವೆಲ್ಲ ಚಲೋನ ನೋಡ್ಕೊಂಡೇವ್ರಿ ಡಾಕ್ಟ್ರ. ನಾವು ಹಿಂಗೆ ಬೇಕಾಬಿಟ್ಟು ಏನು ಮಾಡಿಲ್ರಿ. ಅಯ್ಯೋ ದೇವ್ರಿ, ಚಿಕ್ಕು ಹಣ್ಣು ಶುಗರ್ ಪೇಷಂಟು ತಿನ್ನಬಾರ್ದು. ನೀವು ಅದನ್ನು ಕೊಟ್ಟೇನೆ ಅಂತೀರಲ್ಲ ನೀವು. ಏನಪ್ಪ, ಶುಗರ್ ಪೇಷಂಟ್ ಚಿಕ್ಕು ಹಣ್ಣು ತಿಂತಾವನ್ರಿ, ಅದ್ರೊಳಗೆ ಶುಗರ್ ಕಂಟೆಂಟ್ ಜಾಸ್ತಿ ಇರ್ತೈತಿ. ಅಯ್ಯೋ, ಹಂಗಾರೆ ನಾನು ನಮ್ಮ ಅವ್ವನ ಕೊಂದಂಗೆ ಆತ ಏನ? ಹಾಂ, ಛೇ, ಅವ್ರದ್ದು ಮೊದಲ ಒಂದು ಕೈ ಇದಾಗಿತ್ತು. ನೀವು ಅವ್ರನ್ನ ಭಾಳ ಹುಷಾರು ನೋಡ್ಕೋಬೇಕಿತ್ತು. ಈ ರೀತಿ ನೀವು ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ರಿ. ತಟಗ ಚಾ ಮಾಡು, ಏನಾಗದಂತ ತಗೋ, ಬೆಲ್ಲ ಹಾಕೊಂಡು ಕುಡಿದ್ರೆ ಯಾ ಶುಗರು ಬರೋದಿಲ್ಲ ಅಂತೇಳಿ ಬೆಲ್ಲ ಹಾಕೊಂಡು ಇಡೀ ಗಿಂಡಿ ತುಂಬ ಚಾ ಕುಡಿತಿದ್ರಿ. ಎದ್ಗುಟ್ಲೆ ಒಮ್ಮೆ ನಾಷ್ಟ ಆಗಿಂದ ಒಮ್ಮೆ, ಒಂಚೂರು ಬೇಸರ ಆತಂದ್ರೆ ಒಮ್ಮೆ, ಮಧ್ಯಾಹ್ನ 40 ಯಾರು ಮಾತಾಡ್ಸಕ್ಕೆ ಮನೆಗೆ ಬಂದ್ರೊಮ್ಮೆ, ಸಂಜೆಗೊಮ್ಮೆ, ರಾತ್ರಿ ನಿದ್ದೆ ಬರಾಕೊಮ್ಮೆ ಅಂತೇಳಿ ಯಾಗ ಒಳ್ಳ ಬೆಲ್ಲ ಹಾಕೊಂಡು ಕುಡಿತಂತೋ ಏನಾಗೋದಿಲ್ಲ, ಬೆಲ್ಲ ಹಾಕೊಂಡು ಕುಡಿತಂತೋ ಏನಾಗೋದಿಲ್ಲ ಅಂತೇಳಿ ಬರೇ ಬೆಲ್ಲ ಹಾಕಿಸ್ಕೊಂಡು ಗಿಂಡಿ ತುಂಬ ಚಾ ಮಾಡ್ಕೊಂಡು ಕುಡಿತಿದ್ರಿ. ನಾನಾರ ಏನು ಮಾಡಲಿರಿ, ಮಾಡಿಕೊಡ್ಲಿಲ್ಲ ಅಂದ್ರೆ ಅಯ್ಯೋ ನನ್ನ ಸೊಸಿನ ಕೇಳಿದ್ ಮಾಡಿಕೊಡಂಗಿಲ್ಲ, ಚಾ ಮಾಡಂಗಿಲ್ಲ, ನನಗೆ ಕೇಳೋರು ದಿಕ್ಕಿಲ್ಲ, ನಾನು ನೋಡ್ಕೊಳ್ಳೋರಿಲ್ಲ ಅಂತೇಳಿ ಬಾಯಿ ಮಾಡ್ತಾರ್ರಿ. ಏನು ಮಾಡ್ತೀರಿ ಹೇಳ್ರಿ ಡಾಕ್ಟ್ರ? ನೋಡು, ಇದೆ ಬೆಲ್ಲಕ್ಕೆ ಏನಾಗಲ್ಲ, ಶುಗರಿಗಷ್ಟೇ ಪ್ರಾಬ್ಲಮ್ ಆಕೈತಿ ಅಂತ ತಿಳ್ಕೊತಿರಲ್ಲ. ಇದು ಮೋಸ್ಟ್ ಡೇಂಜರಸ್. ಇದು ಬೆಲ್ಲ ಶುಗರು ಎಲ್ಲ ಒಂದೇ, ಇವು ಆಗಲ್ಲ ಅಂತ ನೀವೈತಿರಿ. ಈಗೆಲ್ಲ ಸಕ್ರೆ ಬೆಲ್ಲನೇ ಜಾಸ್ತಿ ಬರ್ತಾಯಿತಿ, ಪ್ಯೂವರ್ ಬೆಲ್ಲ ಎಲ್ಲೈತಿ? ಅಯ್ಯೋ ದೇವ್ರೆ. ಆದರೂ ಬೆಲ್ಲನೇ ತಿಂತೀವಂದ್ರೂ ಅದಕ್ಕೊಂದು ಲಿಮಿಟ್ ಅಂತ ಇರ್ಬೇಕು. ಬೆಳಗಿಂದ ಚಂತನ ಈ ರೀತಿ ನೀವು ಚಹಾ ಕುಡ್ದು ಹಿಂಗೆಲ್ಲ ಮಾಡಿ ನೋಡ್ರಿ, ಏನು ಮಾಡ್ತೀರಿ ನೋಡ್ರಿ. ಇಂಥ ಒಂದು ಅನಾಹುತ ಆಗೋಗೈತಿ. ಈಗ ಕೈ ಮೀರೆಲ್ಲ ಪರಿಸ್ಥಿತಿ ಹೋಗಾತು. ಮುಂದಿನ ಕಾರ್ಯದ ಕಡೆ ಲಕ್ಷ್ಯ ಕೊಡ್ರಿ. ಸರಿ, ನಾ ಬರ್ತೇನೆ ರೀ. ಅಯ್ಯೋ ಯವ್ವ, ಭಾಳ ಹುಷಾರಿರ್ಬೇಕು. ಇನ್ನೂ ಇದ್ರ ಬಗ್ಗೆ ನೀವು ಭಾಳ ತಿಳುವಳಿಕೆ ಇಟ್ಕೋಬೇಕು. ಏನೋ ಶುಗರ್ ಏನು ದೊಡ್ಡ ಕಾಯಿಲೆ ಅಲ್ಲ ಅಂತ ಅನ್ಕೊತಾರ, ಭಾಳ ದೊಡ್ಡ ಕಾಯಿಲೆನೇ ಅದು. ಒಂದು ರೀತಿ ಹೇಳ್ಬೇಕಂದ್ರೆ ಎಷ್ಟು ಹುಷಾರಿದ್ರು ಕಡಿಮೆನೇ. ಕೈ ಕಾಲು ಕಡಿಸ್ಕೊಂಡು ಸಾಯುವಂಥ ಏಕೈಕ ಒಂದು ರೀತಿ ಇದು ಕಾಯಿಲೆ ಇದು. ಎತ್ತಿ ನಿನ್ನ ನೋಡ್ಕೊಳಕ ಮನೆಗೆ ಬಂದೆಲ್ಲ ಎತ್ತಿ, ನೀನೇ ಇಲ್ದಂಗೆ ಆದಿ, ನಾ ಇನ್ಯಾರು ನೋಡ್ಕೊಳ್ಳೆ ಎತ್ತಿ, ನಿನಗೆ ಹಿಂಗೆ ಆಗಬಾರ್ದಾಗಿತ್ತಲ್ಲ ಎತ್ತಿ. ಏನಾತವ್ಗ? ಅವ್ವ ನಮ್ಮನ್ನು ಬಿಟ್ಟು ಹೋದ್ಲ ತಮ್ಮಯ್ಯ, ಅವು ನಮ್ಮನ್ನು ಬಿಟ್ಟು ಹೋದ್ಲ ಯಪ್ಪ. ಇವು ದೇವ್ರಿ, ಅಲ್ಲ ಮತ್ತೆ ಎಷ್ಟು ಹೇಳ್ತಿದ್ರಲ್ಲ, ನಾನು ನೋಡ್ಕೋತೀವಿ, ನಾವೇನು ನೋಡ್ಕೊತೀವಿ ಚಲೋತ್ತಂಗ, ನೀವೇನು ನೋಡ್ಕೊಳಕ್ ಬರಲ್ಲ ಹಂಗ ಹಿಂಗ ಅಂತೇಳಿ. ಏನಾತ್ ನಮ್ಮ ಹೋಗ ಅಂತ್ರಿಕಿಲೆ, ಏನಾತು? ಎತ್ತಿ ಯಾಕ ಎತ್ತಿ, ಇಟ್ಗಡ ಭೂಮಿ ಬ್ಯಾಸರ ಆತನ ಎತ್ತಿ, ದೇವ್ರ ಕಣ್ಣ ಮಣ್ಣು ತುಂಬಲಿ ನಿನ್ನ ಕರ್ಕೊಂಡಲ್ಲ ಎತ್ತಿ. ಅಬ್ಬಾ ಮಳ್ಳಿ ಏನು ನಾಟಕ ಮಾಡ್ತಿದ್ದಾಳೆ ಈಕೆ ಅಂತ ನಾನು. ನೋಡು, ಅತ್ತಿ ಸತ್ತು ಬಿದ್ದಾಳ, ಬಂಗಾರದ ಸರ ಹಾಕೊಂಬಂದು ಕುಂತಾಳಿಕೆ ಮಳ್ಳಿ. ಇಷ್ಟು ದಿನ ನೋಡ್ಕೊಳಕ್ಕೆ ಬರೋಕ್ಕಾಗಲಿಲ್ಲ, ಈಗ ಬಂದ ಓಡಿ. ಎತ್ತಿ ನಮ್ಮನಿಗೆ 4 ದಿನ ಬಾ ಅಂತೇಳಿ ಮನೆ ನನ್ನ ಗಂಡನ ಕಳಿಸಿದ್ನಲ್ಲ ಎತ್ತಿ, ಮಗ ಕರೆದ್ರೆ ಬರಬಾರ್ದನ ಎತ್ತಿ. ನಮ್ಮನಿಗೆ ಬಂದಿದ್ರೆ ಹಿಂಗೆ ಹಾಕಿದ್ದಿಲ್ಲ, ಉಳಿತಿದ್ದಿ ನೀನು, ಆರಾಮಿರ್ತಿದ್ದೆ ಎತ್ತಿ, ಬೇಕಾದಾಗ ನೋಡ್ಕೊತಿದ್ನೆಲ್ಲ ನಮ್ಮತ್ತಿ, ರಾಣಿ ಹಂಗೆ ಇರ್ತಿದ್ದೆಲ್ಲ ನಮ್ಮತ್ತಿ. ಅಯ್ಯೋ ಅಲ್ಲ ಈಕಿನ ಅಲ್ಲ ಪದ್ಮ್ಯ, ಇಲ್ಲಿ ಎಲ್ಲ ಚಲೋನ ನೋಡ್ಕೊಂಡತ್ತವ, ಇಲ್ಲೇನು ಕಡಿಮೆ ಏನು ಮಾಡಿಲ್ಲ, ಬೇಕಂದಂಗೆ ನೋಡ್ಕೊಂಡತಿ, ಏನು ಕೇಳ್ತಿದ್ದಂಗೆ ಮಾಡಿ ಮುಂದಿಟ್ಟನಿ ಗೊತ್ತನ. ಅಯ್ಯೋ ನಿಮ್ಮ ಮನೆಗೆ ಬಂದ್ರೆ ಚಲೋ ಇರ್ತಿದ್ಲು, ಮತ್ತು ಮೊದ್ಲಾಗ ನೀನೇ ಬಂದು ನೋಡ್ಕೋಬೇಕಿತ್ತಿಲ್ಲ, ನೀವ್ಯಾರು ಬರ್ಲಾರ್ದಕ್ಕೆ ಕಡೆಗೆ ದಿಕ್ಕಿಲ್ದ ನಾ ಬಂದಿದ್ದು. ಈಗ ಹಿಂಗಂದ್ರೆ ಹಂಗದ. ಮತ್ತು ಮನೆ 4 ದಿನ ಕರ್ಕೊಂಬರ್ರಿ ಅಂತ ಹೇಳಿದ್ದೆ ಅವರಿಗೆ, ಹ್ಞೂ ಅಂತ ಇವರು ಅಂದಿದ್ರು. ಆದ್ರೆ ಬರೋ ಹೊತ್ತಿನಾಗ ನೀವೇ
ಬಂತಲ್ಲ. 4 ದಿನ ಕಳ್ಸಿದ್ರ ನಮ್ಮ ಅತ್ತಿ ನಮ್ಮ ಮನೆಗೆ ಒಂದು 4 ದಿನ ಇರ್ತಿದ್ಲ. ಆಸೆ ಇಟ್ಕೊಂಡು ಸತ್ಲ. ಮಗನ್ ಕುಟ್ ಬರಾಕ್ ತಯಾರಾದಕ್ಕಿನ್ನ ಬರ್ಗೊಡ್ಲಿಲ್ಲ ಅಂತ ನೀವು ಎಲ್ಲರೂ ಸೇರಿ. ಅಯ್ಯ ನೀನ ಬಂದು ನೋಡ್ಕೋಬೇಕಿತ್ತಿಲ್ಲ ನಿಮ್ಮ ಅತ್ತಿನ. ಮತ್ತಿಲ್ಲೆಲ್ಲ ನಾನು ನೋಡ್ಕೊಳಕದೀನಿ, ಈಗ ಬನ್ನಿ ಸಲೀಸಾಗಲ್ಲಿ ಕರ್ಕೊಂಡೋಗ್ಬಿಟ್ರೆ. ಹೌದು ತಗೋರವ, ಹೌದು. ನಾ ಕರ್ಕೊಂಡೋಗ್ಬಿಟ್ರೆ ಏನು ಆಸ್ತಿ ಬರ್ಸ್ಕೊಂಡು ಕಳಿಸ್ತಿದ್ದೆ ನೋಡಲ್ಲಿಂದ. ಈಗ ಆಸ್ತಿ ಸಲ ಇಟ್ಕೊಂಡು ಕೂತಿರಲ್ಲ, ಇಟ್ಕೊಂಡು ಕುಂದ್ರಿ ನೀವ. ಎದಕ್ವಾ ಹಂಗ್ಯಾಕೆ ಮಾತಾಡ್ತಿ? ಆಸ್ತಿ ಸಂಬಂಧ ಅಂತೀಯಲ್ಲ ನೀನು. ಬಾಯಿಗೆ ಬಂದಾಗ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡವಾ. ನೋಡು ಮಾತಾಡ ಮಾತು ನೋಡು. ನಾ ಅದ ಹೇಳಿದ್ದಿಲ್ಲ ನಿಮ್ಗೆ, ಎಷ್ಟು ನೋಡ್ಕೊಂಡ್ರೆ ಕಡಿಗೆ ಒಂದಿನ ಇಂಥ ಮಾತು ಬರ್ತಾವ ಅಂತೇಳಿ. ಈಗ ಎಲ್ಲರೂ ಸ್ವಲ್ಪ ಸುಮ್ಮನಕ್ಕಿರೇ. ನನ್ನ ಮನ್ಸಿಗೆ ಈಗಾಗಲೇ ಭಾಳ ನೋವಾಗೈತಿ. ನಾನು ಹೆಂಡ್ತಿ ಸತ್ತು ಬಿದ್ದಕ್ಕಿ. ನೀವು ವಿನಾಕಾರಣ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇದ್ಬಿಡ್ರಿ. ಇದ್ದಾಗ ಬಂದು ನೋಡ್ಲಾರ್ದ ಪ್ರೀತಿ ಪ್ರೇಮ ಈಗೊಳೆ ಜೋರಾಗ್ಬಿಟ್ಟತಿ ಇವ್ರಿಗೆ ಅಲ್ವಾ? ನೀ ಆಫೀಸ್ ನೌಕರಿಗೆ ಹೋಗಿದ್ದಿ, ಈಗ ಇವೆಲ್ಲ ಮಾತಾಡಕ್ಕೆ ನನಗೆ ಮನಸ್ಸಿಲ್ಲ. ಮಗನ ಹೋಗಪ್ಪ, ಫೋನ್ ಹಚ್ಚೋಗ, ಫೋನ್ ಹಚ್ಚಿ ಸುದ್ದಿ ಮುಟ್ಸೋಗ. ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇದ್ದಿದ್ರ ಹಿಂಗಕ್ಕಿದ್ದಿಲ್ಲ. ನನ್ನ ಮಗಳು ಹೊಟ್ಟಿಲದಾಳಂತ. ಹೌದಾ? ನೋಡವ ಹಂಗಾರ ಅರ್ಶನದ ನೀರ ನಿಂತತಿ ಏನ ಅಲ್ಲ? ಅದ ನೀರ ನಿಂತತ್ ನೋಡ. ಅಯ್ಯೋ ದೇವ್ರೆ, ಒಂದು ಆಕಿ ಮೈದ ಹೊರಗಾಗಿ 1-2 ದಿನಕ್ಕೆ ಲಗ್ನ ಆಗಿತ್ತು. ಲಗ್ನ ಆಗತ್ಲೆ ತಡಕಿಲ್ದ ಮತ್ತು ಗಂಡ ಮನೆಗೆ ಹೋದ್ಲಲ್ಲ ನೋಡು, ಅದ ನೀರ ನಿಂತಪ್ಪ. ದೇವ್ರ ಆಟ ಬಲ್ಲೋರು ಯಾರು? ಲಗ್ನ ಆಗಿಲ್ಲ ಅಂತೇಳಿ ಒಂದೂವರೆ ತಿಂಗಳು 2 ತಿಂಗಳ ಹಿಂದೆ ನನ್ನ ಮಗಳ ಸಲುವಾಗಿ ನಳತಿದ್ದೆ. ಹೆಂಗೆ ಒಂದು ದಾರಿಗೆ ಹಚ್ಕೊಟ್ಬಿಟ್ಟೆ ಚಂದ್ರಕ್ಕ. ನೀ ರೊಕ್ಕ ಕೇಳಿದ್ದಕ್ಕಾಗಲಿ ಏನು ನಿನಗೆ ನಾ ಕೊಟ್ಟಿದ್ದಕ್ಕಾಗಲಿ ಯಾವುದು ಬೇಜಾರಿಲ್ಲವ. ನನ್ನ ಮಗಳು ಒಂದು ನೆಲಿ ಕಂಡ್ಲಲ್ಲ, ಅದೇ ನನಗೆ ಖುಷಿ. ಇನ್ನಾರ ಎಲ್ಲ ಸಿಟ್ಟು ಗಿಟ್ಟು ಬಿಟ್ಟು ಒಂಚೂರು ಗಂಡ ಇಬ್ರು ಕೂಡ ಹೋಗಿ ಬರ್ರಿ. ಏನು ಒಲ್ಲೆನಕ್ಕೆ ಹೋಗ್ಬೇಡ್ರಿ ಈ ಹೊತ್ತಿನಾಗು. ಮತ್ತು ಅಪ್ಪ ಹೋಗಿಲ್ಲ ಅಂತಂದ್ರೆ ಏನು ಅನ್ನಕ್ಕಿಲ್ಲ. 1.5 ತಿಂಗಳು ಆಗೈತಂತ. 1.5 ತಿಂಗಳು ಆಗೈತಂತ ನಿಂತೈತೆ ನೀರು. ಚಲೋ ಆತು ಬಿಡ ಹಂಗಾರ, ದೇವ್ರು ಕಂಡ್ಬಿಟ್ಟ ಒಳ್ಳೇದಾಗಿ. ಹೋಗಿ ಬರ್ರಿ ಗಂಡ ಐತಿ ಕೂಡಿ. ಯಾರು ಎಲ್ಲಿಗೆ ಹೋಗ್ಬಾರ್ದು? ಅಯ್ಯ ಅಣ್ಣ, ನಿನ್ನ ಮಗಳು ಹೊಟ್ಟಿಲದಾಳಂತೆಪ್ಪ, ಬಸರದಾಳಂತ. ಅದಕ್ಕೆ ಒಂಚೂರು ಹೋಗಿ ನೋಡ್ಕೊಂಬರಲ್ಲ ಗಂಡ ಐತಿ. ನನ್ನ ಮಗಳು ಯಾವಾಗ ಸತ್ತಾಳಲ್ಲ, ಈಗ ಯಾರು ನೋಡಕ್ ಹೋಗ್ಬೇಕು ನಾನು? ಇನ್ನಂಗಾರ ನಾನು ಬರ್ಲೋಕಕ್ಕೆ ಹೋದ್ರೆ ಅಲ್ಲಿ ನೋಡ್ಬೇಕ ಏನ? ಯೋ ನಿಮ್ಮ ಬಾಯಿ ಸೇದ್ಲಿ, ನೋಡಾಕ್ ಬರ್ಲಿಕ್ಕೆ ಕಟ್ಟತ್ತು ಸತ್ತಾಳಾಗಿತ್ತಾಳ ಅಂತ ಮಾತಾಡ್ಬೇಡ, ಹಾಳಾಗಿ ಹೋಗು. ಹೋಲ್ಬಿಡ ಯಾಕ, ನೋಡಾಕ್ ಬರ್ಲಿಕ್ಕೆ ಕಟ್ಟತ್ತು. ಅಪ್ಪ ಇದಂತ ಮಾರಿ ಮಣ್ಣಾಗಡಗ್ಲಿ ಗಂಡ್ಮಾಗ ಬರೇ ಸತ್ತಾಳ ಚಟದಾಳ ಅಂತೇಳಿ ಮಾತಾಡ್ತತಿವ. ಇದ್ರ ಬಾಯಿ ಸೇದ್ಲತ್ತಾಗ ನನ್ನ ಮಗಳು ಹೊಟ್ಟಿಲೈತಿ. ಇದೇನು ನೋಡಾಕ್ ಬಂದು ಏನು ಬಕ್ಬರ್ ಬೀಳ್ಬೇಕಾಗಿಲ್ಲ. ನಾನು ಹೋಗಿ ಬರ್ತೇನೆ, ನಾ ಹೋಗೋತ್ ನಾನು ಇನ್ನೂ ಕರಿತೇನೆ ಬಾಯಕ್ಕ. ಆಯ್ತವ, ಹಂಗೆ ಮಾಡಂಗಾರ. ಆದರೂ ಅಣ್ಣ ಈ ನಮ್ನಿ ಹಠ ಸಾಧಿಸ್ಬಾರ್ದು ಬಿಡ. ನೋಡವ ಏನು ಮಾಡಬಾರ್ದು ಮಾಡಿದ್ದಿತ್ತು ನನ್ನ ಮಗಳು. ಇದ್ರ ಮಕ್ಕ ಸೇದ್ಲತ್ತಾಗ ಒಂದು ನಮೂನಿ ಶಾಪಳಿಸ್ತೈತಿ ಒಂದಳತಿ ಮಗಳನ್ನ ಪರಿಜ್ಞಾನ ಇಲ್ದ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೊಬೇಡ. ಯಾರು ಸಾಪಿಸಿದ್ರೇನು? ಹಣೆ ಬಾರ್ದಾಗಿದ್ದೇನಾರು ತಪ್ತೇತನ? ಯಾಕ ಒಂದು ನಮೂನಿ ಮೈ ಬೆಚ್ಚಗದಂಗಾಗಿ ಕೈಕಾಲು ಬಳಬಳ ಅನ್ನಕತ್ಬಿಟ್ಟವ್ರಿ ಇತ್ಯಾರ. ಒಂದೀಟು ಮಕ್ಕೋಬೇಕು ಅನ್ಸಾಕತ್ತಿ ಬಿಟ್ಟತ್ ನೋಡ್ರಿ. ಶಾಂತ, ಯಾಕ್ರಿ ಏನಾತ್? ಮಕ್ಕ ಸಣ್ಣಾಗಿತ್ತಲ್ಲ ಇವ. ಯಾರಿಗೇನಾತ್ರಿ? ಯಾಕ ಮಗನ ಏನಾತಪ್ಪ? ಏನಿಲ್ಲ ಶಾಂತ, ಅವನ್ ಕರ್ಕೊ, ನಾ ಗಾಡಿ ಕಟ್ಟುತ್ತಾನೆ. ಇಲ್ಲಾಂದ್ರೆ ಬಸ್ಸಿಗೆ ಹೋಗ್ಬಿಡೋಣ ಪಟ ಪಟ. ಒಂದಿಟ್ಟು ಇದು ನಮ್ಮ ತಂಗಿ ಮನೆಗೆ ಹೋಗಿ ಬರ್ಬೇಕಾಗೈತಿ. ಏಪ್ಪ ದೇವ್ರೆ, ದಡಗ್ನ ಎಳ್ಳಾಕರ ಬರ್ತತನ? ಹೇಳಕ್ಕಾಗಲ್ಲ ಬಿಡಲ್ಲ. ಯಾಕಲ ನನ್ನ ಮಗಳ ಮನೆಗೆ ಎದಕ್ಲ? ಏನಾತ್ಲ ನನ್ನ ಮಗಳಿಗೆ? ಏನಾತು? ಏಪ್ಪ ದೇವ್ರೆ, ಏನಾತ್ಲ? ಯಾಕೆ ಇದ್ಕಿದ್ದಂಗೆ ಹೋಗೋಣ ಅನ್ನಕತ್ತಿ? ಅಯ್ಯೋ ಏನಾಗಿಲ್ಲವಾ, ಯಾಕ ನಿನ್ನ ನೋಡ್ಬೇಕು ಅನ್ಸಕತ್ತಂತಕ್ಕಿಗೆ. ಜೀವ ನೆನ್ಸಾಕತ್ತತಿ ಅಣ್ಣ, ಕರ್ಕೊಂಬ ಅವನ್ನ ನೋಡಂಗಾಗೈತಿ ಅಂತ ಅಂದ್ಲ. ಅದಕ್ಕೆ ಹೋಗ್ಬರಣ. ಅಷ್ಟ ಹೋದಲ್ಲ? ಆರಾಮದಾಳಲ್ಲ ನನ್ನ ಮಗಳು? ಆರಾಮದಾಳ. ಏನಾಗೈತಿ ಬೇಕಿಗೆ? ಆರಾಮದಾಳ ನಡಿ. ಇವು ಹುಟ್ಟಿದ ದರ್ಬಿನ ಇರ್ಲಿ, ಚಲೋನೇ ಐತಿ. ಶಾಂತ ಕರ್ಕೊ. ಅಲ್ರಿ ನನಗೆ ಯಾಕೆ ಜಗ್ಗ ಜ್ವರ ಬರಾಕತ್ತೈತ್ರಿ, ಬಂದಂಗೆ ಆಗ್ಬಿಟ್ಟತಿ. ಮೈಕೈ ಎಲ್ಲ ಬಳಬಳ ಅನ್ನಕತ್ತವು. ಇವತ್ತು ಯಾಕೆ ನನಗೆ ಸುಸ್ತು ಆದಂಗೆ ಆಗೈತಿ. ನೀವು ಹಂಗಾರ ನಿಮ್ಮ ಅವ್ನ ಕರ್ಕೊಂಡು ಹೋಗಿ ಬರ್ರಿ. ಮತ್ತು ನಾ ಬಂದೇ ಮಾಡಲಿ, ಅವರು ತಾಯಿ ಮಗಳು ಮಾತಾಡ್ತಿರ್ತಾರೆ. ಅವ್ರು ಹೋಗಿ ಬರಲಿ, ನಾ ಮನ್ಯಾಗ ಇರ್ತೇನೆ. ಹೋಲ್ ಬಿಡ್ಲ, ಆಕೆ ಅದಕ್ಕೆ ಬೇಕಾಗ್ಯಾಳ. ನನ್ನ ಮಗಳು ನನ್ನ ನೋಡ್ಬೇಕಂದಿರ್ತಾಳ. ಈಗಿನ ತೊಗೊಂಡು ಏನು ಬೆಂಕಿ ಹಚ್ಬೇಕು ಆಕೆ? ಬೇಡ, ನಾನು ನೀನು ಹೋಗೋಣ ನಡಿ. ಹಂಗಾಗದಲ್ಲವ ಅದು ಶಾಂತ. ನಿಂದೊಂದು ತೆಲಿಬ್ಯಾನಿ ಒಂದಿಟ್ಟು ಬಾ. ನಂಗೆ ಮೊದ್ಲು ಕುಡಿಯಾಕ ಒಂದು ಸ್ವಲ್ಪ ನೀರು ಕೊಡ್ಬಾ, ತಲೆ ಹೊಡ್ಯಾತಿ. ಅಯ್ಯೋ ಈ ಮನುಷ್ಯಂದ ನಾ ಬಾಗಲ್ಲ ನಿಂದಿರ್ತೇನೆ, ಬಾರ್ಲಾ. ಅವನ ಹೋದ್ಲನ, ಆಕಿ ನಿಂತಾಳ ಅಂತೇಳಿ ನಿನ್ನ ಅಡುಗೆ ಮನೆಗೆ ಕರ್ಕೊಂಡು ಹೊಂಟಿದ್ದೆ ನಾನು. ಯಾಕ್ರಿ ಏನಾತ? ನಮ್ಮ ತಂಗಿ ಹೋದ್ಲಂತಲೇ, ತೀರ್ಕೊಂಡ್ಲಂತ ಬೆಳಿಗ್ಗೆ. ಅಯ್ಯೋ ದೇವ್ರಿ, ಏನಾಗಿತ್ತಂತ್ರಿ? ಇವತ್ತು ಬೆಳಿಗ್ಗೆ ಗೇಟ್ ಇಟ್ಟಿಟ್ಟೇವ, ಬಾಗಲ್ ಹಾಕೊಂತ ಹೋದ್ರಾಕತ್ತಿದ್ಲಪ್ಪ. ಯಾಕೆ ಏನಂತೇಳಿ 2 ಸರಿಗೆ ನೀರು ಅಂಗಳಕ್ಕೆ ಹೋಗಿದ್ದೆ. ರಾತ್ರಿ ಎಲ್ಲ ಕೆಟ್ಟ ಕನಸು, ಯಾರ್ಯಾರ ಉಂಡಂಗೆ ಕನಸು ಬರೀ. ಅಯ್ಯೋ ದೇವ್ರಿ, ಹಿಂಗ್ಯಾಕಾತ್ರಿ? ಅಲ್ಲ ಏನಾಗಿತ್ತಂತ? ಹಾರ್ಟ್ ಫೇಲ್ ಆಗಿತ್ತಂತ. ಅಯ್ಯೋ ದೇವ್ರಿ,
ಅಲ್ಲ ವಯಸ್ಸಾದಕ್ಕಿನ್ನೂ ಅವರು ಬದುಕ್ಯಾಳ. ತಾಯಿ ಮುಂದೆ ಮಕ್ಕಳು ಸಾಯ್ಬಾರ್ದ್ರಿ, ಮಕ್ಕಳು ಸಾಯ್ಬಾರ್ದು. ಅದರಂಥ ಕರ್ಮ ಯಾವುದೂ ಇಲ್ಲಪ್ಪ ಯಪ್ಪ, ಯಾವುದೂ ಇಲ್ಲ. ಹೆಂಗೆ ತಡ್ಕೊಂತಾರೆ ಏನು? ಅತ್ತಿಯರ ಮೊದಲ ಮಗಳ ಮ್ಯಾಗ ಜೀವ ಇಟ್ಟಾರ ಒಂದಳತಿ. ಥೋ, ಏನು ಒಂಥರ ಸಂಕಟಾಗಕತ್ತಪ್ಪ ನನ್ನ ಮನ್ಸಿಗೆ ಕೇಳಿ ಈ ಸುದ್ದಿನ. ಭಾಳ ಬೇಜಾರಾಗಕತ್ರಿ. ದೇವ್ರು ಇನ್ನೂ ಟಯಸ್ ಕೊಡ್ಬೇಕಿತ್ತಪ್ಪ. ಹಿಂಗೆ ಮಾಡಬಾರ್ದಾಗಿತ್ತು. ಮಗ್ಗಲ್ಲೇ ಬರಕ್ಕೆ ಹೇಳೇನಿ. ನಡಿ ಹೋಗ, ನಡಿ ಹೇಳು. ನನಗೂ ಯಾಕೆ ಜ್ವರನ ಬಂದಂಗೆ ಆಗಿತ್ತು ಇವತ್ತು. ಇರ್ಲಿ ನಡ್ರಿ, ಹೋಗ ನಡ್ರಿ.